ಉತ್ತರ ಪ್ರದೇಶದಲ್ಲಿ ವಿಚಿತ್ರ ಪ್ರಕರಣವೊಂದು ನಡೆದಿದೆ. ಮಹಿಳೆಯೊಬ್ಬಳು ಮದುವೆಯಾದರೂ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾಳೆ ಎಂಬ ಕಾರಣಕ್ಕೆ ಪಂಚಾಯಿತಿ ಕರೆಯಲಾಗಿತ್ತು. ಪಂಚಾಯಿತಿ ವೇಳೆ ರಾಂಪುರ ಜಿಲ್ಲೆಯ ಮಹಿಳೆ ಗಂಡ ಮತ್ತು ಪ್ರೇಮಿಯ ಜೊತೆ ತಿಂಗಳಿಗೆ 15 ದಿನಗಳನ್ನು ಸಮಾನವಾಗಿ ಹಂಚಿಕೊಳ್ತೇನೆ ಅಂತ ಘೋಷಿಸಿದ್ದಾಳೆ. ಆಕೆ ಗಂಡನನ್ನು ಬಿಟ್ಟು ತನ್ನ ಪ್ರೇಮಿಯೊಂದಿಗೆ 10 ಬಾರಿ ಓಡಿ ಹೋಗಿದ್ಲು. ತಾನು ಗಂಡನ ಜೊತೆಗೆ ಇರೋದಾದರೆ ಆತ ತಿಂಗಳಿಗೆ 15 ದಿನಗಳನ್ನು ನನ್ನ ಪ್ರೇಮಿಯ ಜೊತೆ ಕಳೆಯಲು ಒಪ್ಪಿಗೆ ಕೊಡಬೇಕು ಅಂತ ಷರತ್ತನ್ನು ಹಾಕಿದ್ದಾಳೆ. ಇದನ್ನು ಕೇಳಿದ ಆಕೆಯ ಗಂಡ ಮಾತ್ರ ಅಲ್ಲದೆ ಊರ ಮುಖಂಡರು ಜೊತೆಗೆ ಜನರು ಕೂಡ ಶಾಕ್ಗೆ ಒಳಗಾಗಿದ್ದರು. ಪಂಚಾಯಿತಿಯ ಮುಂದೆ ಆ ಮಹಿಳೆ ಪ್ರತಿ ತಿಂಗಳು 15 ದಿನಗಳನ್ನು ತನ್ನ ಗಂಡನೊಂದಿಗೆ ಮತ್ತು ಉಳಿದಿರುವಂಥ 15 ದಿನಗಳನ್ನು ತನ್ನ ಪ್ರೇಮಿಯೊಂದಿಗೆ ಕಳೆಯಲು ಅವಕಾಶ ನೀಡಬೇಕು ಅಂತ ಅವಳು ಒತ್ತಾಯಿಸಿದ್ದಾಳೆ. ಈ ಪ್ರಸ್ತಾಪವು ಪಂಚಾಯಿತಿಯನ್ನು ದಿಗ್ಭ್ರಮೆಗೊಳಿಸಿತು. ಇದಕ್ಕೆ ಆಕೆಯ ಪತಿ ಕಣ್ಣೀರು ಹಾಕಿದ್ದು, ಯಾವ ಪಂಚಾಯಿತಿಯೂ ಬೇಡ, ಆಕೆಗೆ ಯಾರ ಜೊತೆಗೆ ಇಷ್ಟವೋ ಅವರ ಜೊತೆಗೇ ಇರಲಿ, ನೀವು ನನ್ನನ್ನು ಒಂಟಿಯಾಗಿ ಬಿಟ್ಟುಬಿಡಿ ಅಂತ ಪಂಚಾಯಿತಿಯ ಮುಂದೆ ಕೈ ಮುಗಿದು ಬೇಡಿಕೊಂಡಿದ್ದಾನೆ.